ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಬೇಕು. ಪೂಜೆ ರೆಡಿ ಮಾಡಬೇಕು. ನಾನು ದೇವ್ರ ಮನೆ ಹೋಗಿ ರೆಡಿ ಮಾಡಬೇಕು. ನಮ್ಮ ಮಲಗಿದ್ದಾರೆ. ಹೋಗೋರು ಇದ್ದೋಳಷ್ಟರಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬನ್ನಿ. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ತೋರಿಸ್ತೀನಿ. ನೈಟ್ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಮಲಗಿದ್ದೆ. ಇವಾಗ ಹೂವು ಮಾಡಿಸಿ ಪೂಜೆ ಮಾಡಬೇಕು. ಜಾಸ್ತಿ ಬಾಳೆಹಣ್ಣು ಕುಯ್ಯೋದಕ್ಕೆ ಜಾಸ್ತಿ ಮಾಡ್ತಿದ್ದೀನಿ. ಕೊಕ್ಕೆ ಚಾಕ್ ಬರುತ್ತಲ್ಲ, ಅದಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಇದರಲ್ಲಿ ಇದ್ರೆ ಸರಿಯಾಗಿ ಕಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಈಗ ಇದಾಯಿತು, ಅದಕ್ಕೆಲ್ಲ ಹಾಕ್ಕೊಂಡ್ಬಿಡೋಣ. ಎಲ್ಲ ಒಂದು ಕಡೆ ಇಟ್ಕೊಬಿಟ್ರೆ ಬೇಗ ರೆಡಿ ಮಾಡಬೇಕು. ಇದನ್ನೆಲ್ಲ ತಗೊಂಡು ರೆಡಿ ಮಾಡಿಬಿಟ್ಟು ಸಿಕ್ಕುವ. ದೇವ್ರ ಮನೆ ರೆಡಿ ಮಾಡೋಕ್ಕೆಲ್ಲ ಅಂಡಾಡಾಕ್ಬಿಟ್ಟಿದ್ದೀನಿ. ಎಲ್ಲ ಚಲಾಪಿಲಿ ಮಾಡಿ ಇಟ್ಟಿದ್ದೀನಿ. ಫೈನಲಿ ರೆಡಿ ಮಾಡಿ ದೀಪ ಹಚ್ಚಿದೆ. 6 ಗಂಟೆಲಿ ನಿಂತಿದ್ದಕ್ಕೆ 7:10ಕ್ಕೆ ಮುಗಿಸಿದ್ದೀನಿ ದೀಪ ಹಚ್ಚಿ. ಹೇಗಿದೆ? ಚೆನ್ನಾಗಿ ರೆಡಿ ಮಾಡಿದ್ದೀನಾ? ಅಮ್ಮ ಕಾಫಿ ತಂದುಕೊಟ್ರೆ ಕುಡಿತಾ ಇದ್ದರೆ ನನ್ನ ಮಗನ ನವಸ್ತೀನಿ ನೋಡಿ ಯಾವ ರೀತಿ ತಗೊಂಡ್ಬಂದಿದ್ದಾನೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಪಪ್ಪ ತೋಟದ ಮೇಲೆ ನನ್ನ ಮಗನ ಹಾಕ್ಕೊಂಡು ಪೂಜೆ ಕೂತಿದ್ದಾರೆ. ಅವನು ಚೇಷ್ಟೆ ಮಾಡ್ತಾ ಇದ್ದಾನೆ, ಅವರಿಗೆ ಪೂಜೆ ಮಾಡೋಕ್ಕೆ ಬಿಡ್ದೇನೆ. ನಮ್ಮ ಪೂಜೆ ಏನೋ ಸ್ಟಾರ್ಟ್ ಆಯಿತು. ನಮ್ಮ ಅಜ್ಜಿ ಹೂವುಗಳೆಲ್ಲ ಮಿಕ್ಕಿದ ಹೂವುಗಳೆಲ್ಲ ತೊಗೊಂಡು ಎಲ್ಲ ಕಡೆ ಜೋಡಿಸ್ಕೊಂಡು ಬರ್ತಿದ್ರು. ಎಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಕಡೆ ನೋಡ್ಕೊಂಡು ರಬ್ಬರ ಹೂವೆಲ್ಲ ಜೋಡಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ದೇವತಾಭ್ಯೋ ನಮಃ, ವಾಣಿ ಬ್ರಹ್ಮ ದೇವತಾಭ್ಯೋ ನಮಃ, ಅರುಂಧತಿ ವಸಿಷ್ಠ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ. ಹರಃ ಓಂ. ಕರ್ತಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಹೇಳು. ಹಾಂ, ಫಸ್ಟ್ ನಿನ್ನೆ ಮಾಡ್ತಾ ಇರೋದು, ನಿನ್ನೆ ಫಸ್ಟ್ ಕ್ಯಾಪ್ಚರ್ ಮಾಡ್ತಾ ಇರೋದು. ಏನಪ್ಪ ಸೋಪು ಅವನ್ನೇ ನಿನ್ನೆದು ದನ ತೊಳೆಯೋಕ್ಕೆ ಅಂತ ಎತ್ಕೊಂಡಿದ್ದ ನೋಡು. ಆ ಬ್ರಷ್ಷು ಸೋಪು ಎರಡು ಅಲ್ಲಿರ್ಬೇಕು ನೋಡು, ಅಲ್ಲಿ ದಂದ ಹತ್ರ ಕಟಾಕ್ತಿರಲ್ಲ ಅಲ್ಲಿ. ನನ್ನ ನೈವೇದ್ಯ ಮಾಡಿ ಬಿಟ್ರೆ ನಾನು ವಿಡಿಯೋ ಮಾಡಿಕೊಳ್ತೀವಿ. ರಾವೇನೇ ಸೀಸ್ಬಿಟ್ಟೆ. ಆಮೇಲೆ ಬೇರೆ ರವೆ ತಗೊಂಡು ಇಟ್ಟು ಮಾಡ್ಬೇಕು. ಇವಾಗ ನೈವೇದ್ಯ ಮಾಡಬೇಕು. ನಮ್ಮ ಒನಕಲ್ಲಿ ಏನೇ ಫಂಕ್ಷನ್ ಆದರೆ ಬಿಟ್ಟು ಮಾಡಲ್ಲ ನಾವು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಆಲ್ ದ ಬೆಸ್ಟ್. ಅರ್ಧ ಪೂಜೆ ಆದ್ಮೇಲೆ ಇವರು ಎಲ್ಲ ಬಂದಿರೋದು. ಅರ್ಧ ಪೂಜೆ ಆದ್ಮೇಲೆ ಯಾರು
ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಬಂದೆ. ನೈವೇದ್ಯ ಮಾಡೋಕ್ಕೋಗಿ ಕೈಯೆಲ್ಲ ಸುಟ್ಕೊಂಡೆ, ಸ್ವಲ್ಪ ಜಾಸ್ತಿನೇ ಗಾಯ ಆಯಿತು. ಅದಾದಮೇಲೆ ಪಾಪು ಅಳ್ತಿದ್ರು ಅಂಥೇಳಿ ಫೀಡ್ ಮಾಡೋಕ್ಕೆ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆದಿರಿಬ್ಬರು ಅವರು ಕೂಡ ಊರಿಂದ ಬಂದರು ಪೂಜೆಗೆ ಅಂತ ಹೇಳಿ. ನಾನು ಇನ್ನೂ ಕೂಡ ರೆಡಿನೇ ಆಗಿರಲಿಲ್ಲ. ನೈವೇದ್ಯ ಮಾಡಿಕೊಂಡು ಪಾಪು ಅವರು ತೋರಿಸ್ಕೊಂಡು ಇನ್ನೂ ರೆಡಿನೇ ಆಗಿರಲಿಲ್ಲ. ನಾನು ರೆಡಿ ಆಗೋಣ ಅಂತ ಹೋದೆ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದು ಪೂಜೆಗೆ ಜಾಯಿನ್ ಆದ. ಇನ್ನು ಎಲ್ಲರಿಗೂ ಅದನ್ನು ಮೃತ್ಯುಂಜಯ ಹೋಮ ನಾನು ರೆಡಿ ಆಗಿಬಿಟ್ಟು ಬಂದೆ. ಲಾಸ್ಟಿಗೆ ಅದು ಏನು ಕಟ್ಟಿರ್ತಾರಲ್ವ ಅದನ್ನು ಹೋಮಕ್ಕೆ ಲಾಸ್ಟಿಗೆ ಹಾಕ್ಸಿದ್ರು. ಅದಾದಮೇಲೆ ನಾನು ಎಲ್ಲರೂ ಅಕ್ಷತೆ ಹಿಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಐನೋರು ಹೇಳ್ತಾಯಿದ್ರು. ಇನ್ನು ಐನೋರು ಎಲ್ಲರ ಕೈನೂ ಮುಂದೆ ಚಾಚಿಬಿಟ್ಟು ಏನೋ ಇದನ್ನು ಹೇಳ್ತಾಯಿದ್ರು, ಮಂತ್ರ ಹೇಳ್ತಾಯಿದ್ರು. ಆವಾಗ ನನ್ನ ತಮ್ಮ ನಗಾಡ್ಕೊಂಡು ಚೇಷ್ಟೆ ಮಾಡ್ತಾಯಿದ್ದ, ನನ್ನ ಎರಡನೇ ತಮ್ಮ ನಂದು ಅಂತ. ಪಾಪು ಎತ್ಕೊಂಡಿದ್ದಾನೆ. ಐನೂರು ಅಲ್ಲೇ ನಿಂತಿದ್ದ ಜಾಗದಲ್ಲೇ 3 ಸುತ್ತಿ ಅಂತ ಹೇಳಿದ್ರು. ನಾನು ಮಿಸ್ಸಾಗಿ ರೈಟಿಗೆ ಸುತ್ತೆ ಲೆಫ್ಟಿಗೆ ಸುತ್ತಬಿಟ್ಟಿದ್ದೆ. ಆಮೇಲೆ ಮತ್ತೆ ಅದು ಹೇಳ್ಬಿಡ ಬಿಡು ಓಲಿ. ನಮಸ್ಕಾರ ಮಾಡಿ ದಂಪತಿಗಳು. ಯಾಕದಿ ನೀನು ಕಾಲಿಗೆ ಬೀಳಲಿ ಅಂತ ಪಾರು, ನೀನು ಕಾಲಿಗೆ ಬೀಳಲಿ ಅಂತ ಹೇಳ್ತಾರದು ಕಂಡ್ಬಿಳು. ಬಿಳು ಉದ್ದುದಕ್ಕೆ. ಅದೇ ಚಾನ್ಸ್ ಮಾಡಿಸ್ಕೊಬಿಡ್ಬೇಕು, ಯಾವಾಗ ಸಿಕ್ಕಲ್ಲ. ಸುಮ್ಮನಿರಲಿ. ಅಯ್ಯೋ ಹಾಂ, ಅವಾಗ ನೀರು ಬರಲ್ಲ ಕಣ್ಣಲ್ಲಿ. ಏ ಅದಕ್ಕೆ ಪಕ್ಕದಲ್ಲಿ ನಿಂತಿರೋ ನೀನು ಕಾಣಿಸ್ಲಿಲ್ಲ ಕಣಮ್ಮ. ಮಮ್ಮಿ ಭಾರತೀಯತೆಗೆ, ಮಮ್ಮಿ ಭಾರತೀಯತೆಗೆ. ನಮ್ಮತ್ತೆ ನನಗೆ ಮತ್ತು ನನ್ನ ತಮ್ಮನಿಗೆ ಇಬ್ರಿಗೂ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೇಳಿದ್ರು. ನನ್ನ ತಮ್ಮ ತೊಗೊಂಡಿದ್ದಾದಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ನಮ್ಮ ಅಜ್ಜಿ ಕಾಲ್ಗೂ ಆಶೀರ್ವಾದ ತೊಗೊಂಡೆ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಅಂತಂದರೆ ಈಗ ಕೆಲವರು ಮುಜುಗರ ಪಟ್ಕೋತಾರೆ ಕಾಲಿಗೆ ಬೀಳೋಕ್ಕೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಆ ಥರ ಏನೂ ಇಲ್ಲ. ಈಗ ಒಬ್ಬರು ತೊಗೊಂಡ್ರೆ ಪ್ರತಿಯೊಬ್ಬರೂ ಆಶೀರ್ವಾದ ತೊಗೋತಾರೆ. ಎಲ್ಲರ ಹತ್ರ ಅವರು ಚಿಕ್ಕವರು ದೊಡ್ಡವರು ಅಂತ ಏನೂ ನೋಡಲ್ಲ, ಎಲ್ಲರೂ ಆಶೀರ್ವಾದ ತೊಗೋತಾರೆ. ನಮ್ಮನ್ನ ಆ ರೀತಿ ಬೆಳೆಸಿದ್ದಾರೆ. ಮೃತ್ಯುಂಜಯ ಹೋಮ ಮುಗೀತು. ಇವಾಗ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿದ್ರು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ. ಇನ್ನು ಕೊನೆಯಲ್ಲಿ ಆರತಿ ಎಲ್ಲ ಮುಗೀತು. ಸತ್ಯನಾರಾಯಣ ಪೂಜೆನ ಮಾಡಿಸಿದವ್ರಿಗೆ ಎಷ್ಟು ಫಲ ಸಿಗುತ್ತೋ ಅದನ್ನು ಕೇಳಿದವ್ರಿಗೂ ಅಷ್ಟೇ ಫಲ ಸಿಗುತ್ತೆ ಅಂತ ಅಯ್ಯರು ಕೂಡ ಹೇಳ್ತಾಯಿದ್ರು. ಒಂದು ಹೂವು ಒಂದೇ ದಿನಲ್ಲಿ ಅರಳುತ್ತೆ ಮತ್ತು ಒಂದೇ ದಿನದಲ್ಲೇ ಬಾಡೋಗುತ್ತೆ, ಆದ್ರೂ ಅದು ಜೀವಿಸಿರುತ್ತೆ. ಆದರೆ ನಾವು ಮನುಷ್ಯರು ಹಾಗಲ್ಲ.
ಎಷ್ಟೇ ವರ್ಷ ಬದುಕಿದ್ರು ಅಯ್ಯೋ ನಮ್ಗೆ ಇದಿಲ್ಲ ಅದಿಲ್ಲ ಆ ಖುಷಿ ಇಲ್ಲ ಈ ಖುಷಿ ಇಲ್ಲ, ನಮ್ಗೆ ಹಿಂಗಾಯಿತು, ನಮ್ಮ ಜೀವನ ಈ ಥರ ಆಯಿತು ಅನ್ನೋದ್ರಲ್ಲೇ ಕಾಲ ಕಳೆದುಬಿಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಟು ಕೀರ್ತನ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಾ ಬಾಯ್.